ಬ್ಯಾಗ್ ಮೆಟ್ರೋ ಸ್ಟೇಷನಲ್ಲಿ ತೊಗೊಂಡು ಬಂದಿದ್ದೀನಿ. ಕೈಂಡ್ನೆಸ್, ಒಂದು ರಿಕ್ವೆಸ್ಟ್ಫುಲ್ ಬಿಹೇವಿಯರ್ ಆದರೂ ಇರಬೇಕು. ಒಮ್ಮೆ ನೋಡಿ ನಮ್ಮ ಮನೆ ತಟ್ಟೆ ಹೇಗಿರುತ್ತೆ. ರೈಸ್ ಸಾಂಬಾರ್ ಅಷ್ಟೇನಾ, ಇದು ಇವನ್ ಈ ಕಡೆ ಹೋಗ್ಬಿಟ್ಟಿದೆ. ಡಬ್ಬೆಲ್ಲಿ ಫುಲ್ ಇದೆ. ದಸರಾ ಕ್ಲೀನಿಂಗ್. ವಾವ್, ಆಫ್ಟರ್ ಲಾಂಗ್ ಟೈಮ್ ಮನೆಗೆ ಹೋಗ್ತಾ ಇದ್ದೀನಿ. ಸೊ ದಿಸ್ ಇಸ್ ಮೈ ಲಗೇಜ್ ಬ್ಯಾಗ್. ಇಷ್ಟೊಂದು ಇದೊಂದು, ಸೊ 2 ಲಗೇಜ್ ಬ್ಯಾಗ್ ಇದೆ. ಸೊ ಗೈಸ್ ಏನಾಯಿತು ಅಂತಂದರೆ, ಇವಾಗ ಇದು ಒಂದು ಇಷ್ಟೇ ಬ್ಯಾಗ್ ಇರೋದು ನಂದು. ಶೋ ಯು. ಸೊ ದಿಸ್ ಇಸ್ ದ ಬ್ಯಾಗ್. ನಾನು ಈ ಬ್ಯಾಗ್ ಮೆಟ್ರೋ ಸ್ಟೇಷನಲ್ಲಿ ತೊಗೊಂಡು ಬಂದಿದ್ದೀನಿ. ಫಸ್ಟ್ ಏನು ಮಾಡಿದ್ರು ಅಂದರೆ, ಈ ಬ್ಯಾಗಿಗೆ ಸಪ್ರೇಟ್ ಟಿಕೆಟ್ ಬೇಕು ಅಂದರು. ಸೊ ಅದಕ್ಕೆ ಸಪ್ರೇಟ್ ಟಿಕೆಟ್ ತೊಗೊಂಡಾಯ್ತಾ, ಚೆಕ್ಕಿಂಗ್ ಮಾಡಬೇಕು ಅಂತಂದರು. ಸೊ ಅದಕ್ಕೆ ನನಗೆ ನನ್ನ ಬ್ಯಾಗ್ನ ಲಿಫ್ಟ್ ಮಾಡಿ ಟೇಬಲ್ ಮೇಲೆ ಇಡಕ್ಕೆ ಹಚ್ಚಿ ಎಲ್ಲ ನೋಡಿದ್ರು. ಅದಾದಮೇಲೆ ಫಸ್ಟ್ ಆ್ಯಕ್ಚುಲಿ ಅದೊಂದು ಮಷೀನಲ್ಲಿ ಹೋಗುತ್ತಲ್ಲ, ಸೊ ಮಷೀನಲ್ಲಿ ಹಾಕಲಿ ಅಂತ ಕೇಳಿದೆ, ಹಾಕ್ಬೋದಾ ಮಷೀನಲ್ಲಿ ಅಂದರೆ, ಇದು ಹಿಡಿಯಲ್ಲ ಅಂತ ಅಂದ್ಕೊಂಡು ಟಿಕೆಟ್ ಮಾಡಿದ್ರು. ಅದಾದಮೇಲೆ ಲಾಸ್ಟಿಗೆ ಎಲ್ಲ ಚೆಕ್ ಮಾಡಿ ಮತ್ತೆ ಅದೇ ಮಷೀನಲ್ಲಿ ಹಾಕಿದ್ರು. ಸೊ ವಾಟ್ ಈಸ್ ದ ಯೂಸ್? ಸೊ ಇನ್ ಶಾರ್ಟ್ ಆಗಿ ಆ್ಯಂಡ್ ಅಂದರೆ ಒಂದು ಹೌದು ಸೆಕ್ಯೂರಿಟಿ ಪರ್ಪಸ್ಗೋಸ್ಕರ ಮಾಡ್ತಿದ್ದಾರೆ, ಸೇಫ್ಟಿ ಪರ್ಪಸ್ಗೋಸ್ಕರ ಮಾಡ್ತಿದ್ದಾರೆ. ಬಟ್ ಒಂದು ಕೈಂಡ್ನೆಸ್ಸು, ಒಂದು ರಿಕ್ವೆಸ್ಟ್ಫುಲ್ ಬಿಹೇವಿಯರ್ ಆದರೂ ಇರಬೇಕು. ಫಸ್ಟ್ ಬಂದುಬಿಟ್ಟು ಸೊ ಗೈಸ್ ಇವಾಗ ಮೆಟ್ರೋ ಬಂತು ಅಷ್ಟೇ. The next day. ರಿಲ್ಯಾಕ್ಸ್ ಫೀಲ್ ಆಗ್ತಿದೆ. ಸಕ್ಸಸ್ಫುಲ್ ಪರ್ಸನ್. ಬಿಕಾಸ್ ಜರ್ನಿ ಫುಲ್ಲು ಎಷ್ಟು ನಿನ್ನೆ ಈವ್ನಿಂಗಿಂದ ಜರ್ನಿ ಮಾಡ್ಕೊಂಡು ಇವಾಗ 12 o'clock ಆಗಿದೆ. ಮನೆಗೆ ರೀಚ್ ಆಗಿದ್ದೀನಿ. ಬಟ್ ಟಡಾ ಗೈಸ್, ಮನೆಗೆ ಬಂದಿದ್ದೀನಿ. ಬಂದ ತಕ್ಷಣ ಸ್ನಾನ ಎಲ್ಲ ಮಾಡಿಕೊಂಡು Who was the author of Jungle Book? 1 crore! Dun, 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 dun. Guys, ನೋಡಿ, ದಸರಾ ಕ್ಲೀನಿಂಗ್. ಮನೇಲಿ ಏನೇನೋ ಕ್ಲೀನ್ ಮಾಡ್ತಾರೆ, ನಮ್ಮಮ್ಮ ಏನೇನೋ ಕ್ಲೀನ್ ಮಾಡಿದ್ದಾರೆ ನೋಡಿ, ಎಷ್ಟು ನೀಟಾಗಿ. ಎಲ್ಲಿ ಡೆಕೋರೇಟ್ ಒಂದು ಹಿಂಗೆ ಅಂದರೆ ಮುಗೀತು, ಎಲ್ಲ ಬೀಳಬೇಕು. ವಾವ್, ವಾಟ್ ಆ ಕ್ಲೀನಿಂಗ್. ನಾವು ಐ ಆಮ್ ಕಟಿಂಗ್ ಇದು ಮೈ ಕಟಿಂಗ್. ಡೋಂಟ್ ಟ್ರೈ ದಿಸ್ ಎಟ್ ಹೋಮ್. ಎಲ್ಲ ಡಿಫ್ರೆಂಟ್ ಕಟಿಂಗ್ಸ್ ಬಂದಿದೆ. ಚಿಕ್ಕದು, ದಿಸ್ ಇಸ್ ಮೋಟು, ದಿಸ್ ಇಸ್ ಪತ್ಲು, ದಿಸ್ ಇಸ್ ದಾಳಿಂಬೆ ಹಣ್ಣು, ಪೊಮೊಗ್ರಾನೇಟ್. ಕರೆಕ್ಟ್ ಅಲ್ಲ, ದಾಳಿಂಬೆ ಹಣ್ಣು, ಪೊಮೊಗ್ರಾನೇಟ್. ಫಸ್ಟ್ ವಿ ನೀಡ್ ಟು ಕಟ್ ದಿಸ್ ಆರ್ ದಿಸ್ ಒನ್? ದಿಸ್. ಎಸ್. ಇದರಿಂದ ಆಗಲ್ಲ, ಇದರಿಂದ ಕಟ್ ಮಾಡ್ತೇನೆ. Okay, you're looking fair in camera. In real you're not, but in camera you're looking. ರಿಚ್ ಬಯರ್ಸ್ ಆಗಿರ್ತಾರೆ ಫಸ್ಟ್. ಅದ ನಂತರ ನಮ್ಮಂತ ಮಿಡಲ್ ಕ್ಲಾಸ್ ಅವರಿಗೆ ಟಾರ್ಗೆಟ್ ಮಾಡ್ತಾರೆ ಕಂಪನಿ ತಗೋಬೇಕಂತ. ದಟ್ಸ್ ಸ್ಟ್ರಾಟಜಿ. Shabash. Task completed.
ಆಲ್ಮೋಸ್ಟ್. As usual. Om Namah Shivaya. Guys, ಇದು ಸಾಂಗ್ ಪಕ್ಕದ ಕಾಲೇಜಲ್ಲಿ ಹಾಡ್ತಾ ಇದ್ದಾರೆ. ಇಲ್ಲಿವರೆಗೆ ಕೇಳಿಸ್ಬಿಡ್ತದೆ ನಮಗೆ. ಗೈಸ್ ಆ ಮಾಡು ಬಾಯ್ ಸೊ ಗೈಸ್ ಪ್ರಸಾದ ತಗೊಂಡ್ರೆ ಹಾಫ್ ಪೊಮಗ್ರೆನೇಟ್ ಫೀಲ್ ಮಾಡಿಬಿಟ್ಟಿದ್ದಾನೆ ತಮ್ಮಣ್ಣ. ನಾಟ್ ರೆಡ್ ಬ್ಲಡೆಡ್, ಕೋಲ್ಡ್ ಬ್ಲಡೆಡ್. ಅದು ನಂದ ಶಾರ್ಟ್ ಲಾಸ್ಟ್ ಟೈಮ್ ಬಂದಾಗ ಬಿಟ್ಟೋಗಿದ್ದು. The next day. ಹಾಯ್ ಗೈಸ್, ವೆರಿ ಗುಡ್ ಮಾರ್ನಿಂಗ್. ಇವತ್ತು ನಮ್ಮ ಅಮ್ಮ ಏನೆಲ್ಲ ಅಡುಗೆ ಮಾಡಿದಾರೆ ಅಂತ ತೋರಿಸ್ತೀನಿ. ಆ್ಯಂಡ್ ಪೂಜೆ ನೋಡಿ ಎಷ್ಟು ಚೆನ್ನಾಗಾಗಿದೆ, ಚೆನ್ನಾಗಿ ಮಾಡಿದ್ದಾರೆ. ಸೊ ಅಡುಗೆ ನಮ್ಮಮ್ಮ ರೈಸ್ ಮಾಡಿದ್ದಾರೆ. ಆ್ಯಂಡ್ ಇದೇನೋ ಖಾರ ಇದೆ ಗೈಸ್, ಸಮಥಿಂಗ್. ಆಮೇಲೆ ಇದು ಸಾಂಬಾರ್, ರೈಸು, ಇದರಲ್ಲಿ ಏನಿದೆ ರೋಟಿ, ಇದೇನಕ್ಕೆ ಇಟ್ಟಿದ್ದಾರೆ, ಮೇ ಬಿ ಕೂದ್ಲಿಗೆ ಹಾಕ್ಕೊಳಕ್ಕೆ ಇಟ್ಟಿರ್ಬೇಕು ಗೈಸ್. ಅಷ್ಟೇನಾ ಗೈಸ್, ರೈಸ್ ಸಾಂಬಾರ್. ಮಮ್ಮಿ ರೈಸ್ ಸಾಂಬಾರ್ ಅಷ್ಟೇನಾ? ಓಕೆ, ನನ್ನ ಹತ್ರ ಗೈಸ್ ಚಿಪ್ಸ್ ಇದೆ. ಚಿಪ್ಸ್ದು ಕರ್ಡು ಇಲ್ಲ ತುಪ್ಪ ಏನಾದರೂ ಹಾಕೊಂಡು ತಿನ್ನೋಣ ಗೈಸ್. ಸ್ಪೆಷಲ್ ಗೈಸ್, ಐ ವಾಂಟ್ ಸಮಥಿಂಗ್ ಸ್ಪೆಷಲ್. ಬಿಕಾಸ್ ಬೆಂಗಳೂರಲ್ಲಿದ್ದು ಇದೆಲ್ಲ ನಾರ್ಮಲ್ ರೈಸು, ಸಾಂಬಾರು, ಇಡ್ಲಿ, ದೋಸೆ ತಿಂದು ಸಾಕಾಗ್ಬಿಟ್ಟಿದೆ ನನಗೆ. ಮನೆಯದು ಫುಲ್ ಹಿಂಗೆ ತಟ್ಟೆ ಇರುತ್ತಲ್ಲ, ಫುಲ್ ಊಟ, ಹೊಟ್ಟೆ ತುಂಬ ಊಟ ಮಾಡ್ಬೇಕಂತ ಅನಿಸ್ತಾ ಇದೆ. ರೊಟ್ಟಿ ಬೇಡ, ರೊಟ್ಟಿ ಇರಲಿ, ಮೊಸರು ಇಲ್ಲ. ಹಾಂ, ಸೊ ರೊಟ್ಟಿ, ಮೊಸರು, ಅದಕ್ಕೇನಂತಾರೆ ಚಟ್ನಿ ಪುಡಿ. ಬೆಂಗಳೂರಲ್ಲಿ ಚಟ್ನಿ ಪುಡಿ ಅಂತೀವಿ, ನಮ್ಮ ಕಡೆ ಅದಕ್ಕೆ ಬೇಡ ಬಿಡಿ, ನಿಮ್ಮ ಕಡೆ ಅದು ಬೇರೆ ಒಳ್ಳೆ ಆಗುತ್ತೆ, ನಮ್ಮ ಕಡೆ ಬೇರೆ ಒಳ್ಳೆ ಆಗುತ್ತೆ. ಸೊ ಚಟ್ನಿ ಪುಡಿ ಅಂತೀವಿ, ಅಂದರೆ ಬೆಂಗಳೂರಲ್ಲಿ ಅಂತೀವಲ್ಲ ಅದು. ಮೊಸರು ಜೊತೆ ಗರಂ ರೊಟ್ಟಿ ಗೈಸ್, ಇದೆಲ್ಲ ಬಿಸಿ ಬಿಸಿಯಾಗಿ ಮಾಡಿರೋ ರೊಟ್ಟಿ ಇದು. ಸೊ ಬನ್ನಿ ಇವಾಗೆಲ್ಲ ಪ್ಲೇಟಲ್ಲಿ ಹಾಕ್ಕೊಂಡ್ಬಿಟ್ಟು ಆನ್ ಮಾಡ್ತೀನಿ. ಪ್ಲೇಟಲ್ಲಿ ಹಾಕ್ಕೊಂಡ್ಬಿಡ್ತೀನಿ ಎಲ್ಲ. ನೋಡಿ ನಮ್ಮ ಮನೆ ತಟ್ಟೆ ಹೇಗಿರುತ್ತೆ, ಹೀಗಿರುತ್ತೆ ನಮ್ಮ ಮನೆ ತಟ್ಟೆ. ಇದ್ರೂ ಗೈಸ್ ಮನೆ ತಟ್ಟೆ ಹೀಗಿದ್ರೆ ನನಗೆ ಈ ತಟ್ಟೆ ಇಷ್ಟ. ಇದರಲ್ಲಿ ತಿನ್ನಕ್ಕೆ ಗೊತ್ತಿಲ್ಲ, ಇದರಲ್ಲಿ ಸ್ವಲ್ಪ ತಿನ್ಬೋದು. ಆ್ಯಂಡ್ ಈ ಪ್ಲೇಟಲ್ಲಿ ಎಷ್ಟಿರುತ್ತೆ ಅಷ್ಟೇ ತಿಂದರೆ ಸ್ವಲ್ಪ ಬ್ಯಾಲೆನ್ಸ್ ಆಗುತ್ತೆ, ಅಂದರೆ ಜಾಸ್ತಿ ಪ್ಲೇಟಲ್ಲಿ ಹಿಡ್ಸಲ್ಲ. ಸೊ ಅದಕ್ಕೆ ನನ್ನ ಫೇವ್ರೆಟ್ ಪ್ಲೇಟ್ ಇದು. ಆ್ಯಂಡ್ ನನ್ನ ಫೇವ್ರೆಟ್ ಇದೂ ಇದೆ, ತೋರಿಸ್ತೀನಿ ಬನ್ನಿ ಗೈಸ್. ಇದು ನನ್ನ ಚಿಕ್ಕ ವಯಸ್ಸಿಂದ ಇದರಲ್ಲೇ ನೀರು ಕುಡಿಯೋದು, ಇದು ತುಂಬಾ ಇಷ್ಟ ನನಗೆ. ಇದು ಈವನ್ ಈ ಕಡೆ ಹೋಗ್ಬಿಟ್ಟಿದೆ, ಬಟ್ ಅಂದ್ರೂ ನಾನು ಮನೆಗೆ ಬಂದಾಗೆಲ್ಲ ಇದರಿಂದಲೇ ನೀರು ಕುಡಿತೀನಿ. ಐ ಹ್ಯಾವ್ ಲಾಟ್ ಆಫ್ ಮೆಮೊರೀಸ್. ನಾನು ನಂಗೆ ಅಷ್ಟು ನೆನಪಿಲ್ಲ, ಬಟ್ ತುಂಬ ಚಿಕ್ಕವಳಾಗಿರುವಾಗ ಫಸ್ಟ್ ಸ್ಟ್ಯಾಂಡರ್ಡ್, ಸೆಕೆಂಡ್ ಸ್ಟ್ಯಾಂಡರ್ಡ್ ಎಲ್ಲ ಇದರಿಂದನೇ ನೀರು ಕುಡಿಯೋದು ನಾನು. ಇದರಲ್ಲಿ ಏನೇನೋ ಇದೆ. ಇದು ಪಿಕ್ಕಲ್, ಲೈಟ್ ಹಾಕ್ತೀನಿ, ಒಂದು ಸೆಕೆಂಡ್ ಫ್ಲ್ಯಾಶ್ ಆಗ್ತದೆ. ಸೊ ದಿಸ್ ಇಸ್ ಖಾರ. ಈ ಡಬ್ಬಿಯಲ್ಲಿ ಫುಲ್ ಇದೆ. ಇದರಲ್ಲಿ ಏನಿದೆ, ಇದು ತುಂಬ ಇಷ್ಟ ನನಗೆ ಆ್ಯಕ್ಚುಲಿ. ಅದಕ್ಕಿಂತ ಇದು ಇಷ್ಟ. ಇದರಲ್ಲಿ ಚಿಲ್ಲಿ ಪೌಡರ್ ಹಾಕಲ್ಲ, ಬಟ್ ಅದರಲ್ಲಿ ಚಿಲ್ಲಿ ಪೌಡರ್ ಹಾಕ್ತೀವಿ, ಇದರಲ್ಲಿ ಚಿಲ್ಲಿ ಪೌಡರ್ ಹಾಕ್ತೀವಿ. ಸೊ ಅದಕ್ಕೆ ರೆಡ್ ಆಗಿದೆ. ಇದು ಮ್ಯಾಂಗೋ ಮತ್ತು ಹಸಿ ಮೆಣಸಿನ್ಕಾಯಿ ಹಾಕೋದು. ಸೊ ಇದು ನನಗೆ ಇಷ್ಟ. ಇದು ಇಲ್ಲಿಟ್ಟಿದ್ದಾರೆ, ಇಲ್ಲಾಂದರೆ ಅದೇ ಖಾಲಿ ಮಾಡಿಬಿಡ್ತಿದ್ದೆ. ಇದರಲ್ಲಿ ಏನಿದೆ, ಖಾಲಿ ಗೈಸ್. ಇಲ್ಲೂ ಫಿಲ್ ಮಾಡಿ ಇಟ್ಟಿದ್ದಾರೆ ಇದರಲ್ಲಿ ಗೈಸ್. ನೋಡಿ, ಇಂಡಿಯನ್ ಥಿಂಗ್ಸ್, ಜಸ್ಟ್ ಇಂಡಿಯನ್ ಥಿಂಗ್ಸ್, ಇದೆಲ್ಲ ಜಸ್ಟ್ ಇಂಡಿಯನ್ ಥಿಂಗ್ಸ್. ಎಲ್ಲ ಡಬ್ಬಿಗಳೆಲ್ಲ ಇದ್ರೂ ಇದರಲ್ಲೇ ಹಾಕಿಡ್ತಾರೆ. ಎಲ್ಲ ಡಬ್ಬಿಗಳೆಲ್ಲ ನೋಡಿ ಎಷ್ಟು ಜಮಾ ಮಾಡಿದ್ದಾರೆ ನಮ್ಮಮ್ಮ ಎಲ್ಲ. ಇದೆಲ್ಲ
ಎಷ್ಟು ಬಿಸಾಡ್ತೀನಿ ನಾನು ಬೆಂಗಳೂರಲ್ಲಿ. ನೋಡಿ ಇದೆಲ್ಲ ಉಪ್ಪು ಖಾರ ಎಲ್ಲ ಹಾಕಿ ನೀಟಾಗಿ ಇಡೋಕ್ಕೆ ಅಂತ ಏನೋ ತಂದಿದ್ದು. ಇದನ್ನೆಲ್ಲ ತೆಗೆದು ಇದರಲ್ಲೇ ಹಾಕಿಡೋದು ಗೈಸ್. ಇದರಲ್ಲಿ ಏನು ಖುಷಿನೋ ಅವ್ರಿಗೆ ಇದರಲ್ಲೇ ಹಾಕಿಟ್ಟಿದ್ರೆ. ನೋಡಿ ಸ್ವೀಟ್ ಬಾಕ್ಸು ಇದನ್ನು ಬಿಡಲ್ಲ ಗೈಸ್. ಇದನ್ನು ತೊಳೆದು ಚೆನ್ನಾಗಿ ಇದನ್ನು ರಿಯೂಸ್ ಮಾಡ್ತಾರೆ. ನೋಡಿ ಗೈಸ್, ರೈಸ್, ಸಾಂಬಾರ್, ರೋಟಿನ ಪೀಸ್ ಮಾಡಿ ಇಲ್ಲಿ ಇಟ್ಟಿದ್ದೀನಿ. ಆ್ಯಂಡ್ 3 ಟೈಪ್ಸ್ ಪಿಕ್ಕಲ್ ಏನಿತ್ತು ಎಲ್ಲನೂ ಸ್ವಲ್ಪ ಸ್ವಲ್ಪ ಹಾಕಿದ್ದೀನಿ. ಆ್ಯಂಡ್ ಅದ್ರ ಜೊತೆಗೆ ನಾನು ಅಂತಾರೆ ಆ್ಯಪಲ್, 1 ಆ್ಯಪಲ್ ಅ ಡೇ ಕೀಪ್ಸ್ ಅ ಡಾಕ್ಟರ್ ಅವೇ. ಸೊ 1 ಆ್ಯಪಲ್ಲು ಆ್ಯಂಡ್ ಹಾಗೆ ಖಾರ ಚಿಪ್ಸು. ಸೊ ಕರ್ಡ್ ಏನೂ ಹಾಕಿಲ್ಲ. ಕರ್ಡ್ ಬದಲು ನಾನು ಯಾಕೋ ಬ್ಲರ್ ಆಯಿತು. ಓಕೆ, ಸೊ ಕರ್ಡ್ ಬದಲು ನಾನು ಇದರಲ್ಲಿ ಏನಂತಾರೆ ನಾನು ಇದನ್ನು ಆ್ಯಡ್ ಮಾಡ್ತೀನಿ, ಘೀ. ಬಿಕಾಸ್ ಯಾಕೋ ಒಂಥರ ಕೋಲ್ಡ್ ಆದಂಗೆ ಆಗ್ತಾಯಿದೆ ಗೈಸ್. ಸೊ ಹಾಗಾಗಿ ಬಿಸಿ ರೈಸ್ ಅಲ್ವಾ, ಸೊ ಅದಕ್ಕೆ ಗೈಸ್ ಒಂಥರ ಇಲ್ಲಿ ಕಿಚ್ ಅನ್ನಿಸ್ತಾ ಇದೆ. ಅಂದರೆ ಕೋಲ್ಡ್ ಆಗಿಲ್ಲ, ಕಫು ಆಗಿಲ್ಲ, ಜ್ವರನೂ ಬಂದಿಲ್ಲ, ಬಟ್ ಅಂದ್ರೂ ಬರೋ ಥರ ಅನಿಸುತ್ತಲ್ಲ ಇಲ್ಲಿ ಹಿಂಗೆ ಅಂತ ಹಂಗೆ ಆಗ್ತಿದೆ. ಮೇ ಬಿ ಜಾಸ್ತಿ ಟ್ರಾವೆಲ್ ಮಾಡಿದ್ದಕ್ಕೆ ಅಥವಾ ಕ್ಲೈಮೇಟ್ ಚೇಂಜ್ ಆಗಿದ್ದಕ್ಕೆ ನನ್ನ ವಾಯ್ಸು ಇವತ್ತು ಸ್ವಲ್ಪ ಅನಿಸ್ತಾ ಇದೆ, ನಾಳೆ ನನ್ನ ವಾಯ್ಸು ಕರೆಕ್ಟಾಗಿ ಬರಲ್ಲ ಅಂತ. ಅದಕ್ಕೆ ನಾನು ತುಪ್ಪ ತಿನ್ನೋದು ಸರಿನಾ ಇಲ್ವಾ ನನಗೆ ಗೊತ್ತಾಗ್ತಿಲ್ಲ. ಮೇ ಬಿ ನಾನು ಇನ್ನೇ ಸ್ವಲ್ಪ ಪಾನಿಪುರಿ ಅದು ಇದು ಎಲ್ಲ ಆಚೆಗಡೆ ತಿಂದಿದ್ದೆ ಅಲ್ಲ, ಮೇ ಬಿ ಅದಕ್ಕೆ ಒಂಥರ ಆಗ್ಸಿದೆ. ಆ್ಯಂಡ್ ಇವನ್ ಸ್ವಲ್ಪ ಬ್ಲ್ಯಾಕ್ ಆಗಿಬಿಟ್ಟಿದ್ದೀನಿ ಗೈಸ್. ನಾನಂತೂ ಇವಾಗ ವ್ಲಾಗಿಗೋಸ್ಕರ ನಾನು ಮೇಕಪ್ಪೇ ಮಾಡ್ಕೊಳ್ಳಲ್ಲ, ಸೀರಿಯಸ್ಲಿ ಮಾಡ್ಕೊಳ್ಳಲ್ಲ. ಯಾಕೆ ಸುಮ್ಮನೆ ವ್ಲಾಗಿಗೋಸ್ಕರ ನಾನು ಬೇರೆ ಇರಬೇಕು, ರಿಯಲಲ್ಲಿ ಬೇರೆ ಇರಬೇಕು. ಸೊ ನಾನು ರಿಯಲ್ ರಾಗ್ ಹೇಗಿರ್ತೀನಿ ಹಾಗೆ ವ್ಲಾಗ್ಸ್ನ ಹಾಕ್ತೀನಿ ಗೈಸ್. ಇದೇ ಬೆಸ್ಟು. ಬಿಕಾಸ್ ನೋಡಿ ನಾನು ಹೀಗೆ ಇರ್ತೀನಿ ಮನೇಲಿ, ಜಡೆ ಹಾಕ್ಕೊಂಡು ಏನಂತಾರೆ ಏನು ಮುಖಕ್ಕೇನೂ ಹಾಕಲ್ಲ. ಜಸ್ಟು ವಿಭೂತಿ ಅದು ನಮ್ಮ ಮನೇಲಾಗಲಿ ಅಥವಾ ಎಲ್ಲೇ ಆಗಲಿ ಅದು ಸ್ನಾನ ಮಾಡಾದ್ಮೇಲೆ ವಿಭೂತಿ ಹಾಕೋದು ಅದು ಹ್ಯಾಬಿಟ್ ಆಗಿಬಿಟ್ಟಿದೆ. ಹಾಗೆ ಅದು ಇರಲ್ಲ, ಹೋಗ್ಬಿಡುತ್ತೆ, ಬಟ್ ಅದು ಹಾಗೆ ಹ್ಯಾಬಿಟ್ ಆಗಿಬಿಟ್ಟಿದೆ. ಆ್ಯಂಡ್ ಈವನ್ ನಾನು ಇಯರಿಂಗ್ಸ್ ಹಾಕಲ್ಲ. ಇವತ್ತು ನಮ್ಮಮ್ಮ ಹಾಕು ಅಂದಿದ್ದಕ್ಕೆ ನಾನು ಇಯರಿಂಗ್ಸ್ ಹಾಕಿರೋದು. ಆ್ಯಂಡ್ ಈವನ್ ಬೊಟ್ಟು ಹಾಕಬೇಕು ಅಷ್ಟೇ ಗೈಸ್. ಇವಾಗ ಬ್ರೇಕ್ಫಾಸ್ಟ್ ಮಾಡಿಕೊಂಡು ಮತ್ತೆ ಸಿಗ್ತೀನಿ. ಯಾಕೋ ಒಂಥರ ಹುಷಾರು ಆಗಲ್ಲ ಅನಿಸುತ್ತೆ. ಎಡಿಟಿಂಗ್ ಮಾಡ್ತಾ ಮಲ್ಕೊಂಡ್ಬಿಡ್ತೀನಿ. ಊಟ ಯಾವುದಾದ್ರೂ ಒಂದು ವೆಬ್ ಸೀರೀಸ್ ಏನಾದರೂ ನೋಡಿಕೊಂಡು ಬ್ರೇಕ್ಫಾಸ್ಟ್ ಮಾಡಿಕೊಂಡು ಸ್ವಲ್ಪ ಎಡಿಟಿಂಗ್ ಮಾಡ್ತಾ ಮಲ್ಕೊಂಡ್ಬಿಡ್ತೀನಿ ಅಷ್ಟೇ ಗೈಸ್. ಬಾಯ್ ಗೈಸ್. ಇವಾಗ ಊಟ ಮಾಡ್ತಾ ಇದ್ದೀವಿ. ಇದು ಕ್ಯಾರೆಟ್ ಪಲ್ಯ ಮಾಡಿದ್ದು, ಇದು ಹೀರೆಕಾಯಿ ಪಲ್ಯ, ಇದು ಚಟ್ನಿ ಪುಡಿ, ಇದು ಬಿಸಿ ಸಾಂಬಾರಿದ್ದು, ಆಮೇಲೆ ವೈಟ್ ರೈಸು, ಇದು ಕೊಕೊನಟ್ ಅದು ಖಾರ. ಬಟ್ ಚೆನ್ನಾಗಿದೆ, ಒಂಥರ ಕೊಕೊನಟ್ದು ಸ್ವೀಟ್ ಕೇಳಿರ್ತೀರ, ಬಟ್ ಕೊಕೊನಟ್ ಖಾರ ಮಾಡಿ ಸೂಪ್ ಕುಡಿತಾ ಇದ್ದೀನಿ. सिद्धि के बच्चे क्या कर रहे हैं? सूप कर रहे हैं। है देखो अंदर भी है सूप।